ನಮ್ಮಪ್ಪ ಅಂದರೆ ಒಂಥರ ಎನ್ಸೈಕ್ಲೋಪೀಡಿಯಾ ಥರ. ನಾನು ಅವ್ರ ಜೆರಾಕ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಪುಣ್ಯ ಮಾಡಿರಬೇಕು. ಯಾರಾದರೂ ನಾನೊಂದು ಡೇಟ್ ನಮ್ಮ ಅಪ್ಪನ ಥರ ಇದ್ದೀನಿ, ನಾನು ಅವ್ರ ಜೆರಾಕ್ಸ್ ಅಂತ ಹೇಳಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ನನ್ನ ಹೆಸರು ಭೂಮಿಕಾ ಸದಾಶಿವ. ನಮ್ಮಪ್ಪ ಅಂದರೆ ನನಗೆ ಅಷ್ಟು ಹತ್ರ, ಅಷ್ಟು ಹತ್ರ. ಅದಕ್ಕೆ ನೀವೊಂದ್ಸತಿ ನನಗೆ ಭಾಳ ಇಷ್ಟ ಆಗೋದು. ಅಂದರೆ ನಿಮ್ಮ ಈ ಪಾಸಿಟಿವ್ ಥಿಂಕಿಂಗ್ ಇದೆಯಲ್ಲ, ಅದು ಭಾಳ ಇಷ್ಟ ಆಗುತ್ತೆ ನನಗೆ. ವೆದರ್ ಯಾವುದೇ ಇರಲಿ, ನಿಮಗೆ ಬೇಕು ಅನ್ಸಿದ್ರೆ ಮಳೆ ಬರ್ಸ್ಕೊಂಡ್ಬಿಡ್ತೀರಾ, ಬೇಕು ಅನ್ಸಿದ್ರೆ ಬಿಸಿಲು ಬರ್ಸ್ಕೊಂಡ್ಬಿಡ್ತೀರಾ. ಒಂಥರ ವಿಚಿತ್ರ ಕ್ಯಾರೆಕ್ಟ್ರು. ಯಾವ ವಿಷಯ ಕೋಪ ಮಾಡ್ಕೋತೀರಾ, ಯಾವ ವಿಷಯನ ಲೈಟಾಗಿ ತಗೋತೀರಾ, ಒಂದೂ ಗೊತ್ತಾಗಲ್ಲ. ಎಲ್ರಿಗೂ ಯಾವಾಗಲೂ ಎಲ್ಲನೂ ಅರ್ಥ ಆಗಲ್ವಲ್ಲ. ಕೆಲವೊಂದು ಸಾರಿ ಆ ಸಮಯಕ್ಕೆ ಏನು ಅರ್ಥ ಆಗಿದೋ ಅಷ್ಟೇ ಅರ್ಥ ಅನ್ಕೊಂಡು ಸುಮ್ಮನಾಗ್ಬಿಡ್ಬೇಕು. ಸದ್ಯಕ್ಕೆ ನನಗೆ ನನ್ನ ಅಪ್ಪ ಅಂದರೆ ಇಷ್ಟ. ನಿಮಗೆ ಅಂತಲ್ಲ, ನನಗೂ ಹಾಗೇನೆ. ಅಪ್ಪ ಅಂದರೆ ಆಕಾಶ. ನಾನು ಇವತ್ತು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಏನೇನೋ ಸಂಪಾದನೆ ಮಾಡಿರ್ಬೋದು, ಆದರೆ ಯಾರಾದರೂ ಗೌತಮ್ ದಿವಾನ್ ಅಂತ ಕರೆದಾಗ ಸಿಗೋ ಖುಷಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇವತ್ತು ಫಿಸಿಕಲಿ ನಮ್ಮಪ್ಪ ನನ್ನ ಜೊತೆ ಇದ್ದಿರ್ಬೋದು, ಆದರೆ ನನ್ನ ಹೆಸರಿನ ಪಕ್ಕದಲ್ಲಿ ಅವ್ರ ಹೆಸರನ್ನು ಕೇಳಿದ್ರೆ ಅವರೇ ಪಕ್ಕದಲ್ಲಿ ಬಂದು ನಿಂತಾಗ ಅನಿಸುತ್ತೆ. ಆ ಥರ ಫೀಲ್ ಕೊಡುತ್ತೆ. ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಅಮ್ಮ ಬಾಯ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಮ್ಮ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ? ಕೆಲ್ಸಕ್ಕೆ ಹೋಗೋಕೆ ಏನು ಪ್ರಾಬ್ಲಮ್ ನಿನಗೆ? ಕೆಲ್ಸಕ್ಕ ಯಾವನ್ ಹೋಗ್ತಾನೆ? ಎಲ್ಲ ನಿಮ್ಮಪ್ಪನ ಪ್ರಸಾದ. ಅವರೇ ತಾನೇ ನನ್ನ ಕೆಲಸನ ಸಸ್ಪೆಂಡ್ ಮಾಡಿದ್ದು. ಹೋಗ ಅವ್ರನ್ನೇ ಕೇಳು, ನನ್ನ ಯಾಕೆ ಕೇಳ್ತೀಯ? ಹೀಗೆ ಹೇಳೋದಕ್ಕೆ ನಾಚಿಕೆ ಆಗ್ಬೇಕು ನಿನ್ಗೆ. ನೀನ್ ನಿಯತ್ತಾಗಿದ್ದಿದ್ರೆ ಅವ್ರು ಯಾಕೆ ಹಾಗೆ ಮಾಡ್ತಿದ್ರು? ನಿನ್ಗೆ ಅವರು ಕೆಲಸ ಕೊಟ್ಟಿದ್ದೇ ಹೆಚ್ಚು. ನೀನ್ ಕೆಲಸ ಕೊಟ್ಟಿದ್ದ ತಪ್ಪಿಗೆ ಇನ್ನೂ ಅವಮಾನ ಅನುಭವಿಸ್ತಿದ್ದಾರೆ. ಅದನ್ನೆಲ್ಲ ತಡ್ಕೊಂಡಿದ್ದಾರೆ. ಅದನ್ನೆಲ್ಲ ಮರಿಬೇಡ ನೀನು. ತಡ್ಕೊಂಡಿದ್ದು ನಿನಗೋಸ್ಕರ, ನನಗೋಸ್ಕರ ಅಲ್ಲ. ಮಗಳು ಅನ್ನೋ ಸೆಂಟಿಮೆಂಟ್ ಇದೆ ಹೊರತು ಅಳಿಯ ಅನ್ನೋ ಸೆಂಟಿಮೆಂಟ್ ಒಂದು ಸ್ವಲ್ಪನೂ ಇಲ್ಲ. ಇದ್ದಿದ್ರೆ ಹೀಗೆ ಯಾಕೆ ಮಾಡ್ತಿದ್ರು? ಹೇಗ್ ಮಾತಾಡ್ತಿದ್ಯಾ ನೋಡು. ಕೊಟ್ಟಿರೋ ಕೆಲಸನ ಸರಿಯಾಗಿ ಮಾಡ್ದೆ ಕೆಲಸ ಕಳ್ಕೊಂಡು ಈಗ ಅದಕ್ಕೆಲ್ಲ ನಮ್ಮ ಅಪ್ಪನೇ ಕಾರಣ ಅನ್ನೋ ರೀತಿ ಮಾತಾಡ್ತಿದ್ಯಾ? ನಿನ್ಗೇನು ಅನ್ಸೋದೇ ಇಲ್ವಾ? ನೋಡು, ಲಾಸ್ಟ್ ಟೈಮ್ ತರ ನಾನು ಈ ಸಲ ನಮ್ಮ ಅಪ್ಪನ ಹತ್ರ ಹೋಗಿ ನನ್ ಗಂಡನ ಕೆಲಸದಿಂದ ತೆಗಿಬೇಡಿ, ಅವನಿಗೆ ಕೆಲಸ ಕೊಡಿ, ನಿಮ್ ದಮ್ಮಯ್ಯ ಅಂತೀನಿ ಅನ್ನೋ ಸೀನ್ ಎಲ್ಲ ಇಲ್ವೇ ಇಲ್ಲ. ನನ್ಗೆ ನಾಚಿಕೆ ಅನ್ನೋದಿದೆ. ನಿನ್ಗೋಸ್ಕರ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿ ಮಾಡಿ ನನ್ಗೂ ಸಾಕಾಗಿ ಹೋಗಿದೆ. ಕಂಡಿದ್ದೀನಿ ನೀನು ಮಾಡಿರೋದನ್ನ. ನನಗೋಸ್ಕರ ಏನೋ ದೊಡ್ಡದಾಗಿ ತ್ಯಾಗ ಮಾಡಿದ್ದೀನಿ ಅಂತ ಬಿಲ್ಡಪ್ ತಗೋಬೇಡ. ಜವಾಬ್ದಾರಿ ಇಲ್ದಿರೋನ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಇನ್ಮೇಲೆ ಅದು ಸ್ವಲ್ಪ ಬುದ್ಧಿ ಕಲಿ. ನೆಟ್ಟಿಗೆ ಜೀವನ ಮಾಡೋದನ್ನ ನೋಡು. ನಿಂದು ಅಂತ ಏನಿದೆ? ಇಲ್ಲಿರೋದೆಲ್ಲ ನಮ್ಮ ಅಪ್ಪಂದು. ಕಾರು, ಅಪಾರ್ಟ್ಮೆಂಟ್ ಎಲ್ಲ ನಮ್ಮಪ್ಪ ಕೊಟ್ಟಿರೋ ಭಿಕ್ಷೆ. ನಿಂದೊಂದ ಏನಿದೆ? ನನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ತಾನೇ ಭೂಮಿಕಾ ಅಂತ ಒಳ್ಳೆ ಹುಡುಗಿ ಕೈ ಕೊಟ್ಟು ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿ ನನ್ನನ್ನು ಕಟ್ಕೊಂಡಿದ್ದು. ಶ್ರುತಿ, ಯು ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ತಪ್ಪು ಮಾಡ್ದವನ್ಗೆ ವಾಯ್ಸ್ ರೈಸ್ ಮಾಡಿ ಮಾತಾಡೋ ರೈಟ್ಸ್ ಇರಲ್ಲ. ನಿನ್ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ನಿಜವಾಗ್ಲೂ ಮನುಷ್ಯನೇ ಆಗಿದ್ರೆ ನಿನ್ ಹೆಂಡತಿನ ನಿಯತ್ತಾಗಿ ಹೇಗ್ ಸಾಕ್ಬೇಕು, ಫ್ಯಾಮಿಲಿನ ಹೇಗ್ ನೋಡ್ಕೋಬೇಕು ಅಂತ ಕಲ್ತ್ಕೋ. ಮಾಡೋದೆಲ್ಲ ಮಾಡಿ ಮಾತಾಡಕ್ ಬೇರೆ ಬರ್ತಾನೆ. ಬ್ರೋ, ಸಾರಿ.
ಒಂದೇ ಒಂದ್ಸತಿ ನನ್ನ ಕ್ಷಮಿಸ್ಬಿಡು. ಇನ್ಮೇಲೆ ಲೈಫಲ್ಲಿ ಈ ಥರ ತಪ್ಪು ಹಾಕ್ದಿರೋಕೆ ನಾನು ನೋಡ್ಕೋತೀನಿ. ಪ್ಲೀಸ್ ಪ್ಲೀಸ್ ಬಿಗ್ ಬ್ರದರ್. ನಾನಾಗಿ ಮಾಡಿದ್ದಕ್ಕೂ ಒಂದು ರೀಸನ್ ಇತ್ತು ಬ್ರೋ. ಪ್ಲೀಸ್ ಆ ರೀಸನ್ ಏನು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ, ಅಟ್ಲೀಸ್ಟ್ ಕೇಳು. ನೀನು ನನಗೆ ಕೇಳ್ರ ಮುಂದೆ ಹೊಡೆದೆ, ಬೈದೆ, ಇನ್ಸಲ್ಟ್ ಮಾಡಿದೆ, ಬಟ್ ಇಟ್ಸ್ ಓಕೆ. ಆದರೆ ಪೂರ್ತಿ ವಿಷಯ ಏನು ಅಂತ ಹೇಳೋದಕ್ಕಾದ್ರೂ ನಂಗೆ ಅವಕಾಶ ಕೊಡು ಪ್ಲೀಸ್. ಪ್ಲೀಸ್ ಬ್ರೋ, ನಾನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾಕೆ ನನ್ನನ್ನು ಇಗ್ನೋರ್ ಮಾಡ್ತಿದ್ಯಾ ಬ್ರೋ? ಬರೀ ನೀನು ಮಾತ್ರ ಅಲ್ಲ ಬ್ರೋ, ಈ ಮನೇಲಿ ಯಾರೊಬ್ರಿಗೂ ನಾನು ಬೇಡವಾಗಿದ್ದೀನಿ. ಒಂದೊಂದ್ಸಲಿ ನಾನು ನಿಮ್ಮ ಮನೆಯವನ ಅಂತ ಡೌಟ್ ಶುರು ಆಗ್ತಿದ್ದೆ ನನಗೆ. ತುಂಬಾ ಹರ್ಟ್ ಆಗುತ್ತೆ ಬ್ರೋ. ಇವಾಗ ನೀನು ಇದೇ ತರ ಮಾಡಿದ್ರೆ ನನ್ಗೆ ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ ಬ್ರೋ? ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ, ನನಗೊಂದೇ ಒಂದು ಚಾನ್ಸ್ ಕೊಡು. ಐ ಆಮ್ ಸಾರಿ, ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್ ಬ್ರೋ, ಪ್ಲೀಸ್. ಮಾಮ್, ನನಗೊಂದು ಲಾಸ್ಟ್ ಚಾನ್ಸ್ ಕೊಡು ಅಂತ ಅಣ್ಣನಿಗೆ ಹೇಳು ಮಾಮ್, ಪ್ಲೀಸ್. ಮಾಮ್, ಮಾವ ಹೇಳು ಮಾವ, ಅಣ್ಣನಿಗೆ ಸಾರಿ ಅಂತ ಕೇಳ್ತಾ ಇದ್ದೀನಿ, ಒಂದೇ ಒಂದು ಚಾನ್ಸ್ ಕೊಡು ಅಂತ ಹೇಳು ಮಾವ, ಪ್ಲೀಸ್ ಹೇಳು ಮಾಮ್. ಅಜ್ಜಿ ನೀನು ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಅಜ್ಜಿ. ಅಣ್ಣ ನಿನ್ನ ಮಾತು ಕೇಳ್ತಾನೆ ಅಜ್ಜಿ, ಪ್ಲೀಸ್ ಅಜ್ಜಿ ಹೇಳು. ಗುಂಡು ಜಯದೇವ್ನ ಕ್ಷಮಿಸು ಅಂತ ಒಂದು ಮಾತು ಹೇಳಜ್ಜಿ. ಅಣ್ಣ ನೀನು ಹೇಳಿದ್ರೆ ಕೇಳ್ತಾನೆ, ಹೇಳಜ್ಜಿ ಪ್ಲೀಸ್. I'm begging you, Mom, please. ಒಂದು ಮಾತು ಹೇಳು ಅಣ್ಣನಿಗೆ, ಪ್ಲೀಸ್ ನನಗೆ ಕ್ಷಮಿಸು ಅಂತ. ಈ ವಿಷಯದಲ್ಲಿ ಯಾರು ಹೇಳಿದ್ರು ಅಷ್ಟೇ, ತಪ್ಪು ಕ್ಷಮೆ ಇದೆ, ದ್ರೋಹಕ್ಕಲ್ಲ. ಮಾಡಿರೋದು ದ್ರೋಹ. ನನಗೆ ತಿವಿತಾನೆ ಇರುತ್ತೆ. ಬ್ರೋ, ಬಿಗ್ ಬ್ರೋ, ಅಜ್ಜಿ ಒಂದು ಮಾತು ಅಣ್ಣ, ಅಜ್ಜಿ ಪ್ಲೀಸ್ ಅಜ್ಜಿ. ಅಳಬೇಡ ಅಜ್ಜಿ. ನೋಡು, ನೀನ್ ನನ್ನ ಮಗ ಕಣೋ, ನೀನ್ ಅಳಬಾರ್ದು. ನೋಡು, ಅವನು ಒಪ್ಸತ್ತಿಗೆ ನನಗೆ 1 ನಿಮಿಷ ಸಾಕು ಕಣೋ. ನೀನು ಅಳಬೇಡ ಪ್ಲೀಸ್. ಬೇಡಮ್ಮ, ಇಷ್ಟೊತ್ತಂಕ ಕಣ್ಣೀರು ಹಾಕೊಂಡು ರಿಕ್ವೆಸ್ಟ್ ಮಾಡಿದ್ರೆ ಒಂದು ಮಾತು ಆಡ್ಲಿಲ್ಲ ನೀನು, ಇವಾಗ ಬಂದಿದ್ಯಾ? ನೋ ಮಾಮ್, ಇದು ನನ್ನ ಪ್ರಾಬ್ಲಮ್, ನಾನೇ ಸಾಲ್ವ್ ಮಾಡ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಜೈ ಜೈ. ಅಣ್ಣ, ಏನಾಗಿದೆ ಅಣ್ಣ ಇವನಿಗೆ? ಇವನ್ ಜೈಯಿಂದ ನಂಬಕ್ಕೆ ಆಗ್ತಾ ಇಲ್ಲ. ಹೌದಲ್ವಾ, ಎಲ್ಲೋ ಮಿಸ್ ಹೊಡಿತಾ ಇದೆ. ಎಲ್ಲಿ ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ ಸಿಸ್ಟೆ. ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ನೋಡು, ನನಗೆ ಬುದ್ಧಿ ಇಲ್ಲ. ಹೌದಲ್ವಾ ಜಯದೇವ, ಗ್ಲೀಸರ್ ನಿಲ್ದೆ ಚೆನ್ನಾಗಿ ನಾಟಕ ಮಾಡ್ತಾ ಇದೀಯಾ. ಬಿಟ್ಟ ಚೆನ್ನಾಗಿ ಮಾಡು. ಮೇಕಪ್ ಕಿಟ್ ಏನಾಯ್ತು? ಮಹಿ, ಏನಮ್ಮ, ಏನು ಹುಡುಕ್ತಾ ಇದೆಯಾ? ಅತ್ತೆ, ಮಿರರ್ ಹತ್ರ ನಾನು ಮೇಕಪ್ ಕಿಟ್ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ. ನೀವೇನಾದರೂ ನೋಡಿದ್ರಾ? ನಾನು ನಿನ್ನ ರೂಮ್ಗೆ ಹೋಗಿಲ್ಲ ಇವತ್ತು. ಅಪ್ಪಿ ಕ್ಲೀನ್ ಮಾಡ್ತಿದ್ಲು, ಅವಳು ಅಲ್ಲೆಲ್ಲೋ ಇಟ್ಟಿರ್ಬೇಕು ನೋಡು. ಅಪೇಕ್ಷಾನಾ? ಅಪೇಕ್ಷಾ? ಅಪ್ಪಿ ಇಲ್ಲ, ಅವಳು ಯಾವುದೋ ಫ್ಯಾಷನ್ ಶೋ ಅಂತ ಹೋಗಿದ್ದಾಳೆ ಇವತ್ತು. ಹಾಗಿದ್ರೆ ಅಪೇಕ್ಷಾನೇ ತಗೊಂಡೋಗಿದ್ದಾಳೆ. ಅಪೇಕ್ಷನಾ? ಇಲ್ಲಮ್ಮ,
ಅವಳು ಹಾಗೆಲ್ಲ ತಗೊಂಡೋಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಅತ್ತೆ, ಅವತ್ತು ಅವಳು ನಿಮ್ಮ ಕಿಟ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ಲು. ಅವಳೇ ತಗೊಂಡೋಗಿರ್ತಾಳೆ. ಚೇಚೆ ಇಲ್ಲ ಮಹಿ, ಅವಳು ಹಾಗೆಲ್ಲ ಅದನ್ನು ತಗೊಂಡು ಹೋಗೋದಿಲ್ಲ. ಇನ್ ಕೇಸ್ ಅವಳಿಗೆ ಬೇಕು ಅಂದರೆ ಅವಳು ಹೇಳೇ ತಗೊಂಡು ಹೋಗ್ತಾಳೆ. ತಗೊಂಡು ಹೋಗಿಲ್ಲ ಅಂದರೆ ಬೆಳಿಗ್ಗೆ ಇಟ್ಟು ಜಾಗದಲ್ಲೇ ಕಿಟ್ ಇರಬೇಕಿತ್ತಲ್ವಾ? ನೀವು ನೋಡಿಲ್ಲ ಅಂತೀರಾ, ಮತ್ತೆಲ್ಲ ಹೋಗುತ್ತೆ? ಮಹಿ, ಅದು ಅಲ್ಲೇ ಎಲ್ಲೋ ಇರುತ್ತೆ. ಬಾ, ನಾ ಹುಡುಕೊಡ್ತೀನಿ. ಇಲ್ಲ, ನಾನು ಇಡೀ ರೂಮ್ನೇ ಹುಡುಕ್ದೆ ಅತ್ತೆ. 100% ಅಪೇಕ್ಷೆನೇ ತಗೊಂಡು ಹೋಗಿರ್ತಾಳೆ. ಈ ಥರ ಹೇಳ್ದೆ ಕೇಳ್ದೆ ನನ್ನ ಥಿಂಗ್ಸ್ನ ತಗೊಂಡೋಗೋದು ನನಗೆ ಇಷ್ಟ ಆಗಲ್ಲ ಅತ್ತೆ. ಇಲ್ಲ ಮಹಿಮಾ, ನನ್ನ ಮಗಳು ಆ ರೀತಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಸಮಾಧಾನಕ್ಕೆ ಒಂದು ಫೋನ್ ಮಾಡಿ ಕೇಳ್ತೀನಿ. ಅಪ್ಪಿ, ನೀ ಮಹಿಮಾ ಮೇಕಪ್ ಕಿಟ್ ಯಾಕಾದ್ರೂ ತಗೊಂಡು ಹೋದೆ? ನನಗೊಂದೇ ಒಂದು ಚಾನ್ಸ್ ಕೊಡು. ಐ ಆಮ್ ಸಾರಿ, ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್ ಬ್ರೋ, ಪ್ಲೀಸ್. ತಪ್ಪು ಕ್ಷಮೆ ಇದೆ, ದ್ರೋಹಕ್ಕಲ್ಲ. ನೀನು ಮಾಡಿರೋದು ದ್ರೋಹ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ಮನೇಲಿ ಏನೆಲ್ಲ ನಡೀತು ಅಂತ ನಿಮಗೆ ಗೊತ್ತು. ಅಣ್ಣ ನನ್ನ ಮೇಲೆ ಕೈ ಮಾಡಿಬಿಟ್ಟ. ಅದಕ್ಕೆ ಅವ್ನು ನನ್ನ ಮೇಲೆ ಕೈ ಮಾಡೋದಿರಲಿ. ಇಷ್ಟು ವರ್ಷದಲ್ಲಿ ಯಾವತ್ತೂ ಹೀಗಲ್ಲ ಹಾಗೆ ಅಂತ ಒಂದು ಮಾತು ಆಡ್ದೋನಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್, ಅದಕ್ಕೆ ಇಷ್ಟು ವರ್ಷದಲ್ಲಿ ಫಾರ್ ದ ಫಸ್ಟ್ ಟೈಮ್ ನನ್ನ ಮೇಲೆ ಕೈ ಮಾಡಿಬಿಟ್ಟ. ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ, ಯಾಕಂದ್ರೆ ಅವನು ಒಳ್ಳೆ ಕೆಲಸನೇ ಮಾಡ್ದ. ಅದಕ್ಕೆ ಅವನ ಈ ಕೆಲಸನ ಯಾವಾಗಲೂ ಮಾಡಬೇಕಿತ್ತು. ಅವನು ಚಿಕ್ಕ ವಯಸ್ಸಲ್ಲೇ ನನ್ನ ರಿಪೇರಿ ಮಾಡೋ ಕೆಲಸ ಮಾಡಿದಿದ್ರೆ ಇವತ್ತು ನಾನು ಇಷ್ಟು ಹಾಳಾಗ್ತಾನೂ ಇರಲಿಲ್ಲ, ಇಂಥ ಮನೆ ಹಾಳು ಕೆಲಸನೂ ಮಾಡ್ತಿರ್ಲಿಲ್ಲ. ಅದಕ್ಕೆ ಬಟ್ ಅವನು ಅದನ್ನು ಮಾಡಲಿಲ್ಲ, ತಪ್ಪು ಮಾಡ್ದ. ಅದಕ್ಕೆ ಅವ್ನು ನನ್ನ ಮೇಲೆ ತೋರಿಸಿದ ಅತಿಯಾದ ಪ್ರೀತಿನ ನನ್ನನ್ನು ಈ ಮಟ್ಟಕ್ಕೆ ಹಾಳು ಮಾಡ್ತು ಅಂದರೆ ಅದು ತಪ್ಪಾಗಲ್ಲ. ಬಟ್ ಅದಕ್ಕೆ ನಾನಿಂಥ ಕೆಲಸ ಮಾಡೋದ್ರ ಹಿಂದೆ ಒಂದು ಕಾರಣ ಇದೆ. ಅದಕ್ಕೆ ಅಣ್ಣ ಅಂತೂ ಅದನ್ನು ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಅದಕ್ಕೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನೀವಾದ್ರೂ ಕೇಳ್ತೀರಿ. ಎಲ್ಲರೂ ಸೇರ್ಕೊಂಡು ನನ್ನ ಕ್ಲೋಸ್ ಫ್ರೆಂಡ್ನ ಜಾಬಿಂದ ತೆಗೆದಾಕಿದ್ರು. ಅದಕ್ಕೆ ಅವನು ನನ್ನ ನಂಬ್ಕೊಂಡು ಬಂದಿದ್ದ. ಅದಕ್ಕೆ ಅದಾಗಿರ್ಲಿ, ಅದಕ್ಕೆ ಅವನನ್ನ ನಂಬ್ಕೊಂಡು ಇಡೀ ಫ್ಯಾಮಿಲಿ ಇತ್ತು. ಅದಕ್ಕೆ ಅಪ್ಪ ಅಮ್ಮ ಅಷ್ಟೇ ಯಾಕೆ, ಪಾಪ ಮದುವೆ ವಯಸ್ಸಿಗೆ ಬಂದಿರೋ ಒಬ್ಳು ಅಕ್ಕ ಇದ್ಲು. ಇಡೀ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇತ್ತು. ಅದಕ್ಕೆ ಆದ್ರೆ ಇವ್ರು ಯಾರು ಅದನ್ನ ಕನ್ಸಿಡರ್ ಮಾಡದೆ ಅವನನ್ನ ಜಾಬಿಂದಾನೆ ತೆಗೆದ್ರು. ಅದು ನನಗೆ ತುಂಬಾ ನೋವಾಗಿದ್ದು. ಆ ಕಾರಣಕ್ಕೋಸ್ಕರನೇ ನಾನು ಇಂಥ ಕೆಲಸ ಮಾಡ್ಬಿಟ್ಟೆ. ಅದಕ್ಕೆ ಈ ಮಾತನ್ನ ನಾನು ಯಾರ ಹತ್ರ ಅದು ಹೇಳಿದ್ರೆ ಯಾರದು ನಂಬಕ್ಕೆ ರೆಡಿ ಇಲ್ಲ. ಅದಕ್ಕೆ ನನಗೆ ಫ್ರೆಂಡ್ ಆಗಿದ್ ನೋವೇ ಆನಂದ್ ಬ್ರೋಗೋ ಅಥವಾ ಅಣ್ಣಂಗೋ ಆದ್ರೆ ಹೇಗಿರುತ್ತೆ ಅಂತ ತೋರ್ಸೋದಕ್ಕೋಸ್ಕರ ನಾನು ಈ ಕೆಲಸ ಮಾಡಿದೆ ಅಷ್ಟೇ. ಅದಕ್ಕೆ ಅಷ್ಟೇ. ನನ್ನ ಫ್ರೆಂಡ್ ಅನುಭವಿಸಿದ ಆ ಕಷ್ಟ ನೋವು ಹೇಗಿರುತ್ತೆ ಅಂತ ತೋರ್ಸೋದಕ್ಕೋಸ್ಕರ, ರಿವೆಂಜ್ಗೋಸ್ಕರ ನಾನು ಇಂಥ ಕೆಲಸ ಮಾಡದೆ ಬಿಟ್ರೆ ಆನಂದ್ ಬ್ರೋನ ಅಣ್ಣನ ಇಬ್ರನ್ನು ದೂರ ಮಾಡಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ನನಗೆ ಇರಲಿಲ್ಲ. ಅದಕ್ಕೆ ಈ ನನ್ನ ಫೀಲಿಂಗ್ಸ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅದು ಚಿಕ್ಕ ವಯಸ್ಸಿಂದ ನನಗೆ ಯಾರು ತಿಳಿಸಿ ಹೇಳಲಿಲ್ಲ. ಶ್ರೀಮಂತಿಕೆ ಅನ್ನೋ ಸೊಕ್ಕಲ್ಲೇ ಅಹಂಕಾರದಲ್ಲೇ ಬೆಳೆದ್ಬಿಟ್ಟೆ ನಾನು. ಆದ್ರೆ ಈಗ ನನಗೆಲ್ಲ ಅರ್ಥ ಆಯ್ತು. ಮಾಡಬಾರ್ದು, ತಪ್ಪು ಮಾಡಿದೆ ಅನ್ನೋ ಗಿಲ್ಟ್ ನನ್ನನ್ನು ತುಂಬಾನೇ ಕಾಡ್ತಿದೆ. ಅದಕ್ಕೆ ಪ್ಲೀಸ್ ಹೇಗಾದ್ರೂ ಮಾಡಿ ನೀವಾದ್ರೂ ಅಣ್ಣನ ಹತ್ರ ಮಾತಾಡಿ ಅವನನ್ನ ಸಮಾಧಾನ ಮಾಡಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಅದು ನಾನು ಮಾಡಿರೋ ತಪ್ಪಿಗೆ ಇದು ಸಾಲಲ್ಲ. ಅದಕ್ಕೆ ನಿಮ್ ಕಾಲಕ್ಕೆ ಬೀಳ್ತೀನಿ. ಅದಕ್ಕೆ ಪ್ಲೀಸ್, ಅದಕ್ಕೆ ಅಣ್ಣನ ಹತ್ರ ಮಾತಾಡ್ತಿರಲ್ಲ, ಅಣ್ಣನ ಸಮಾಧಾನ ಮಾಡ್ತಿರಲ್ಲ. ಜಯದೇವ್ ಪ್ಲೀಸ್ ಎದೊಳಿ, ಏನ್ ಮಾಡ್ತಿದ್ದೀರಾ? ಪ್ಲೀಸ್ ಎದೊಳಿ. ಇಲ್ಲ, ಅದಕ್ಕೆ ನೀವು ಅಣ್ಣನ ಹತ್ರ ಮಾತಾಡ್ತೀರಾ, ನನ್ನ ಅಣ್ಣನ ಒಂದು ಮಾಡ್ತೀರಾ ಅನ್ನೋವರೆಗೂ ನಾನು ಕಾಲ್ ಬಿಡಲ್ಲ. ಅದಕ್ಕೆ ಪ್ಲೀಸ್, ಅದಕ್ಕೆ ಪ್ಲೀಸ್ ಎದೊಳಿ ಜಯದೇವ್, ಪ್ಲೀಸ್. ನಾನು ಮಾತಾಡ್ತೀನಿ, ನೀವು ಪ್ಲೀಸ್ ಎದೊಳಿ, ಪ್ಲೀಸ್. ನಿಜ ಮಾತಾಡ್ತೀರಾ? ಮಾತಾಡ್ತೀನಿ, ಪ್ಲೀಸ್ ಎದೊಳಿ, ಪ್ಲೀಸ್. ಅಣ್ಣ
ಏನಣ್ಣ ಇದು? ನೋ ಕಮೆಂಟ್ಸ್. ಥ್ಯಾಂಕ್ ಯು ಅದಕ್ಕೆ. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಖುಷಿ ಏನು ಗೊತ್ತಾ ಅದಕ್ಕೆ, ಅಟ್ಲೀಸ್ಟ್ ನನ್ನ ಮಾತನ್ನು ಕೇಳೋದಕ್ಕೆ ನೀವಿದ್ದೀರಲ್ಲ, ಅಷ್ಟು ಸಾಕು. ಥ್ಯಾಂಕ್ಸ್ ಅದಕ್ಕೆ. The real game starts now. Hi, Mom. 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 ನೀ ನನ್ನ ಮಗನೇನೋ? ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಕೆಲ್ಸದ ಅವಳ ಥರ ನಮ್ಮ ಕಾಲು ಕೆಳಗಿಟ್ಕೊಂಡ್ರೆ ನೀನು ಅವಳ ಕಾಲು ಹಿಡಿತಾ ಇದೆಯಾ? ನಾಚಿಕೆ ಆಗಲ್ಲ ನಿನಗೆ? ಸಿಸ್ಟರ್, ತಂಡ ಕೂಲ್ ಸಮಾಧಾನ ಮಾಡ್ಕೋ ಸಿಸ್ಟರ್. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳೋದು? ಆಫ್ಟರ್ ಆಲ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು, ಅವಳಿಗೂ ನಮಗೂ ಎಷ್ಟು ಡಿಫ್ರೆನ್ಸ್ ಇದೆ. ಅಂತವಳು ಕಾಲು ಹಿಡಿತಾ ಇದ್ದಾನಲ್ಲ ಇವನು, ನನಗೆ ಹೇಗೆ ಅನ್ನಿಸ್ಬೇಡ. ಮಾಮ್, ಚಿಲ್ ಮಾಮ್, ಕೂಲ್, ರಿಲ್ಯಾಕ್ಸ್. ಇಷ್ಟೋ ತನಕ ನೀನು ನೋಡಿದ್ ಯಾವುದು ರಿಯಲ್ ಅಲ್ಲ, ರೀಲ್. ಗೊತ್ತು ಕಣೋ, ನಂಗೆ ಖಂಡಿತ ಗೊತ್ತು. ನೀನ್ ಜಗತ್ ಕಿಲಾಡಿ. ಏನ್ ಹೇಳ್ತಾ ಇದೀಯ ಜೈ? ಮಾಮ್, ಇಷ್ಟು ದಿನ ಹೇಗೆ ನೀನು ಮಾಸ್ಕ್ ಹಾಕೊಂಡು ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಬಂದ್ಯೋ, ಇನ್ಮೇಲೆ ಸೇಮ್ ಟು ಸೇಮ್ ನಾನು ಅಷ್ಟೆ ಮಾಸ್ಕ್ ಹಾಕೊಂಡು ಎಲ್ಲಾನು ಮ್ಯಾನೇಜ್ ಮಾಡ್ತೀನಿ. ಸದ್ಯಕ್ಕೆ ಸಕ್ಸಸ್ಗೆ ಇದೇ ಮಂತ್ರ ಅನಿಸ್ತು. ನನಗೆ ಗೊತ್ತಿತ್ತು ಎಳೆಮಯ್ಯ, ನೀ ಸೈಲೆಂಟ್ ಆಗಿ ಒಂದು ದೊಡ್ಡ ಕೆಡ್ಡ ತೋಡ್ತೀಯ ಅಂತ. ನೀನು ಕೆಡ್ಡಕ್ಕೆ ಆನೆ ಅಲ್ಲ, ತಿಮಿಂಗಿಲ ಬೀಳುತ್ತೆ, ತಿಮಿಂಗಿಲ. ನೋ ತಿಮ್ಮಿಂಗ್ಲ ಅಲ್ಲ ಮಾಮ್ಸ್, ಟೀಚರ್. ನೋಡ್ತಾ ಇರಿ, ಈ ಟೀಚರ್ನ ನಾನು ಶೀಲ್ಡ್ ತರ ಯೂಸ್ ಮಾಡ್ಕೊಂಡು ಹೇಗೆ ಒಂದೊಂದೇ ಎಕ್ಸಾಮ್ನೇ ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸದ್ಯಕ್ಕೆ ಫೇಲ್ ಆಗಿರೋ ನಾನು ಅತಿ ಶೀಘ್ರದಲ್ಲೇ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ಟಾಪ್ ಅಲ್ಲಿ ಬರ್ತೀನಿ. ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ? ಚಾನ್ಸೇ ಇಲ್ಲ. ಈ ಮನೆಯಲ್ಲಿ ಗೌತಮ್ ಯಾರ್ದಾದ್ರೂ ಮಾತು ಕೇಳೋದಾದ್ರೆ ಅದು ನನ್ನ ಮಾತು ಮಾತ್ರ. ಅದು ನಿಜಾನೇ. ಆದ್ರೆ ಕೆಲವು ಸರ್ತಿ ಈ ಫ್ಲವರ್ ಪಾಟ್ ಇದೆಯಲ್ಲ, ಅದಕ್ಕೆ ಬೆಂಕಿ ಕೊಟ್ಟಾಗ ಸುರ್ರ ಅನ್ನೋದು ಧುಮ್ ಅನ್ನಂಗೆ ಇಲ್ಲೂ ಏನಾದ್ರೂ ಆಗಿ ವರ್ಕೌಟ್ ಆಗಬಹುದಲ್ವಾ? ಪ್ರಯತ್ನ ಮಾಡಲಿ. ಕರೆಕ್ಟಾಗಿ ಹೇಳಿದೆ ಮಾಮ್ಸ್. ಇನ್ನು ಮೇಲೆ ಡೀಸೆಂಟ್ ಆಗಿ ಯಾವುದೇ ರೀತಿ ವಾಯ್ಲೆನ್ಸ್ ಇಲ್ಲದೆ ಕಾಳು ಹಾಕೋದು. ಒಂದು ವೇಳೆ ಅಕ್ಕಿ ಬಲೆಗೆ ಬೀಳಲಿಲ್ವಾ, ಗನ್ನೆತ್ಕೋತೀನಿ. ಕರೆಕ್ಟ್. ಗೌತಮ್ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅದಕ್ಕೆ ಪ್ರಸಂಗ ಅನ್ನಿಸ್ಬಹುದು, ಆದರೆ ನನ್ಗೆ ಹೇಳಬೇಕು ಅಂತ ಅನ್ನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಪ್ಲೀಸ್ ಹೇಳಿ. ಅಲ್ಲ, ನಿಮ್ಮಿಂದಾನು ಯಾವತ್ತೋ ಒಂದು ಕಹಿಯಾದ ಘಟನೆ ನಡೆದು ಹೋದರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮನೆಯವ್ರು ನಿಮ್ಮ ಜೊತೆ ಮಾತಾಡದೆ ನಿಮ್ಮನ್ನು ದೂರ ಇಟ್ಟರೆ ನಿಮಗೆ ಹೇಗೆ ಅನ್ಸುತ್ತೆ? ನೋವಾಗುತ್ತಲ್ವಾ? ಜಯದೇವ್ ಪರವಾಗಿ ಮಾತಾಡೋಕೆ ಬಂದಿದ್ದೀರಾ? ಅಯ್ಯೋ ಇಲ್ಲ, ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ. ಮನೆ ಅಂದಮೇಲೆ ನಮ್ಮವರು ಸಂಬಂಧಗಳಿರ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಯಾವುದೋ ಒಂದು ವಿಷಯದಿಂದ ಮನೆ ವಾತಾವರಣ ಕೆಡೋದು, ಇಷ್ಟು ದಿನ ಜೊತೆಲಿದ್ದ ಮನಸ್ಸುಗಳು ದೂರ ಆಗೋದು ಎಷ್ಟು ಸರಿ? ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ವಲ್ಲ. ತಪ್ಪು ಮಾಡಿದವನಿಗೆ ಪಶ್ಚಾತ್ತಾಪ ಇದ್ರೆ ನೀವು ಹೇಳೋದು ಕರೆಕ್ಟ್, ಕ್ಷಮಿಸ್ಬೋದು. ಆದರೆ ಜಯದೇವ್ಗೆ ತಾನು ಮಾಡಿರೋ ತಪ್ಪು ಎಂಥದ್ದು ಅಂತಲೇ ಗೊತ್ತಿಲ್ಲ. ಇನ್ನು ಪಶ್ಚಾತ್ತಾಪ ಇಲ್ಲಿಂದ ಬಂತು. ನಾನು ಹೀಗಿದ್ರೇ ಅವ್ನಿಗೆ ಅರ್ಥ ಆಗೋದು, ಬಿಸಿಗೆ ಕಬ್ಬಣ ಕರಗೋದು ಅಲ್ವಾ? ಅವ್ರಿಗವ್ರ ತಪ್ಪು ಅರ್ಥ ಆಗಿದೆ, ಪಶ್ಚಾತ್ತಾಪನೂ ಇದೆ. ಆದರೆ ನೀವು ಒಂದ್ಸಲ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ದೀರಾ? ಅವ್ರಿಗೇನಾಗ್ತಿದೆ, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಆದರೂ ಮಾಡಿದ್ದೀರಾ? ಅವ್ರನ್ನ ತಪ್ಪು ಮಾಡಿದ್ರು, ಅದಕ್ಕೆ ನೀವು ಶಿಕ್ಷೆ ಕೊಟ್ರೆ ಅಲ್ಲಿಗೆ ಕೆಲಸ ಮುಗೀತು ಅಂತ ಸುಮ್ಮನಿದ್ದೀರಾ? ಪಾಪ ಅವ್ರಿಗೆಷ್ಟು ಅವಮಾನ ಆಗ್ತಿರ್ಬೋದು, ಯಾರಿಗೂ ಹೇಳಕ್ಕಾಗದೆ ತಡ್ಕೊಳಕ್ಕಾಗದೆ ಅವ್ರು ಎಷ್ಟು ಒದ್ದಾಡ್ತಿರ್ಬಹುದು. ತಪ್ಪು ಒಪ್ಪು ಏನೇ ಆಗಿರಲಿ, ಅವ್ರಿಗೂ ಅಂತ ಒಂದು ಮನಸ್ಸಿದೆ ತಾನೆ, ಅವ್ರಿಗೂ ಹರ್ಟ್ ಆಗತ್ತೆ ತಾನೆ. ಹರ್ಟ್ ಆಗಲಿ ಬಿಡಿ, ಹರ್ಟ್ ಆದ್ರೇ ಅವ್ನಿಗೆ ಅರ್ಥ ಆಗೋದು, ಸರಿ ಹೋಗೋದು.
ಹಾಗಂತ ಬೆಳೆದು ನಿಂತ ತಮ್ಮನ್ನ ಹಾಗೆ ಹೊಡೆದು ಬಡ್ದು ಮನೆಯಿಂದ ಆಚೆ ಹೋಗ್ತಾ ಇರೋ ಹಾಗೆ ಮಾಡಿದ್ರೆ ಅವ್ರಿಗೇನಾಗಬಾರ್ದು. ಗೌತಮ್ ಅವರೇ ಪ್ಲೀಸ್, ಅವ್ರ ವಿಷಯದಲ್ಲಿ ಮನಸ್ಸನ್ನ ಕಲ್ ಮಾಡ್ಕೋಬೇಡಿ. ಮನೆಯವ್ರನ್ನ ಹೊರಗಿನವ್ರ ಥರ ನೋಡಬೇಡಿ. ಅವ್ರು ಏನೇ ಮಾಡಿರಲಿ, ಎಷ್ಟೇ ತಪ್ಪು ಮಾಡಿರಲಿ, ಅವರು ನಿಮ್ಮ ತಮ್ಮನೇ. ದಂಡ್ಸೋದ್ ಬಿಟ್ಟು ಅಣ್ಣನಾಗಿ ನೀವು ಅವ್ರನ್ನ ತಿದ್ದಬೇಕು, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ನಾನು ಫೋರ್ಸ್ ಮಾಡ್ತಿಲ್ಲ, ನನ್ಗನ್ಸದನ್ನ ಹೇಳಿದ್ದೀನಿ. ನಾನು ಹೇಳಿರೋದ್ರಲ್ಲಿ ನಿಮಗಿಷ್ಟು ಸರಿ ಅನ್ಸಿದ್ರೆ ಪ್ಲೀಸ್ ಅವ್ರನ್ನ ತಿದ್ಕೊಳ್ಳೋಕೆ ಒಂದೇ ಒಂದು ಚಾನ್ಸ್ ಕೊಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು.